ಗಮನಿಸಿ. ಇದರಲ್ಲಿ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು. ಪ್ರಶ್ನೆ 1, किस कारण से बालक का खाना बंद कर दिया गया? ಇದು ಕನ್ನಡದಲ್ಲಿ ಏನಾಗುತ್ತೆ ಅಂದರೆ, ಯಾವ ಕಾರಣದಿಂದ ಬಾಲಕನು ಊಟವನ್ನು ನಿಲ್ಲಿಸಿದನು ಅಂತ. ಅದಕ್ಕೆ ಉತ್ತರ, बालक की बीमारी के कारण उसका खाना बंद कर दिया गया. ಹುಡುಗನಿಗೆ ಆರೋಗ್ಯ ಚೆನ್ನಾಗಿಲ್ಲದ ಕಾರಣದಿಂದ ಅವನ ಊಟವು ನಿಂತು ಹೋಯಿತು, ಅವನು ಊಟ ಮಾಡುವುದನ್ನು ನಿಲ್ಲಿಸಿದ ಅಂತ. ಎರಡನೇ ಪ್ರಶ್ನೆಗೆ ಈಗ ನೋಡೋಣ. बहन ने भाई को क्या खिला दिया? ಸಹೋದರಿಯು ಸಹೋದರನಿಗೆ ಏನನ್ನ ತಿನ್ನಿಸಿದಳು ಅಥವಾ ಊಟ ಮಾಡಿಸಿದಳು ಅಂತ ನಾವು ಹೇಳ್ಬೋದು. ಅದಕ್ಕೆ ಉತ್ತರ, बहन ने भाई को गुड़ और चने खिला दिया. बहन ने भाई को गुड़ और चने खिला दिया. ಸಹೋದರಿಯು ಸಹೋದರನಿಗೆ ಬೆಲ್ಲ ಮತ್ತು ಕಡಲೆಯನ್ನು ತಿನ್ನಿಸಿದಳು ಅಥವಾ ತಿನ್ನಲು ಕೊಟ್ಟಳು ಅಂತ. ಅರ್ಥ ಆಯ್ತಲ್ವಾ? ಇದರಲ್ಲೇ ಮೂರನೇ ಪ್ರಶ್ನೆ, शहर में क्यों आतंक छा गया? शहर में क्यों आतंक छा गया? ಪಟ್ಟಣದಲ್ಲಿ ಏಕೆ ಆತಂಕದ ವಾತಾವರಣ ಹರಡಿತ್ತು? ಪಟ್ಟಣದಲ್ಲಿ ಏಕೆ ಆತಂಕದ ವಾತಾವರಣ ಹರಡಿತ್ತು? ಇದಕ್ಕೆ ಉತ್ತರ, झंडे का भारी जुलूस बादशाह की आज्ञा के कारण न निकला तो शहर में आतंक छा गया. झंडे का भारी जुलूस बादशाह की आज्ञा के कारण न निकला तो शहर में आतंक छा गया. ಧ್ವಜದ ದೊಡ್ಡ ಒಂದು ಮೆರವಣಿಗೆಯು ಮಹಾರಾಜನ ಆದೇಶದಿಂದ ಹೊರಡಲಿಲ್ಲ. ಮಹಾರಾಜನ ಆದೇಶದಿಂದಾಗಿ ಆ ಧ್ವಜದ ಉತ್ಸವವು ಹೊರಡಲಿಲ್ಲದ ಕಾರಣದಿಂದ ಆ ಪಟ್ಟಣದಲ್ಲಿ ಆತಂಕದ ವಾತಾವರಣ ವ್ಯಾಪಿಸಿತು, ಹರಡಿತು. ಸರಿ ಆಯ್ತಲ್ಲ? ಪ್ರಶ್ನೆ 4, थाली में क्या जल रहा था? 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 आಯ್ತಲ್ವಾ? थाली में दिया जल रहा था. थाली में दिया जल रहा था. ಥಾಲಿ ಅಂದರೆ ಬಟ್ಟಲು. ಬಟ್ಟಲಿನಲ್ಲಿ ದೀಪವು ಉರಿಯುತ್ತಿತ್ತು. ಬಟ್ಟಲಿನಲ್ಲಿ ದೀಪವು ಉರಿಯುತ್ತಿತ್ತು ಅಥವಾ ತಟ್ಟೆಯಲ್ಲಿ ದೀಪವು ಉರಿಯುತ್ತಿತ್ತು ಅಂತ ನಾವು ಹೇಳ್ಬೋದು. ಪ್ರಶ್ನೆ 6, बहन ने क्या ताम लिया? बहन ने क्या ताम लिया? उत्तर, बहन ने झंडा ताम लिया. ಸಹೋದರಿಯು ಏನನ್ನು ಹಿಡಿದುಕೊಂಡಳು? ಆ ಪ್ರಶ್ನೆಗೆ ಉತ್ತರ, ಸಹೋದರಿಯು ಧ್ವಜವನ್ನು ಹಿಡಿದುಕೊಂಡಳು. ಸಹೋದರಿಯು ಧ್ವಜವನ್ನು ಹಿಡಿದುಕೊಂಡಳು ಅಂತ. ಈಗ ಒಂದು ವಾಕ್ಯದವು ಮುಗಿದವು. ಈಗ ಈ 2-3 ವಾಕ್ಯದಲ್ಲಿ ಬರೀತಕ್ಕಂತಹ ಪ್ರಶ್ನೆಯ ಉತ್ತರಗಳು, ಪ್ರಶ್ನೆ ಮತ್ತು ಉತ್ತರಗಳು. ಬಾಯಿ ಕೋ
बहन कैसे विदा करती है. भाई को बहन कैसे विदा करती है. ಸಹೋದರನನ್ನ ಸಹೋದರಿಯು ಹೇಗೆ ಬೀಳ್ಕೊಟ್ಟಳು. ಸಹೋದರನನ್ನ ಸಹೋದರಿಯು ಹೇಗೆ ಬೀಳ್ಕೊಟ್ಟಳು. ಇದಕ್ಕೆ ಉತ್ತರ बहन अपने भाई के माथे पर तिलक लगाया. बहन अपने भाई के माथे पर तिलक लगाया. ಸಹೋದರಿಯು ಸಹೋದರನ ಹಣೆಗೆ ಕುಂಕುಮವನ್ನ ಹಚ್ಚಿದಳು. ಚಾವಲ್ ಬಿಕ್ರಾಕರ್ ಆರತಿ ಉತಾರಿ. ಚಾವಲ್ ಅಂದರೆ ಅಕ್ಕಿ. ಅಕ್ಕಿಯನ್ನು ತಲೆಯ ಮೇಲೆ ಹಾಕಿ ಆರತಿಯನ್ನು ಬೆಳಗಿದಳು. ಆಯ್ತಲ್ವಾ. ತಬ್ ಬಾಯಿನೇ ಬಹನ್ ಕೆ ಪೈರ್ ಛೂಕರ್ ವಿದಾಲಿ. ಆಗ ಸಹೋದರನು ತನ್ನ ಸಹೋದರಿಯ ಕಾಲಿಗೆ ನಮಸ್ಕರಿಸಿ ಬೀಳ್ಕೊಂಡನು. ಅರ್ಥ ಆಯ್ತಲ್ವಾ. ಅವಳು ಆರತಿ ಮಾಡಿದ್ಲು, ಇವನು ಅವಳ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಹೊರಟಾನ್. ಬಹನನ್ನೇ ಭಾಯಿ ಕೆ ಸಿರ್ ಪರ್ ಹಾತ್ ಪೇರ್ ಕರ್ ಭಲಯ್ಯಾಲಿ. ಸಹೋದರಿಯು ಸಹೋದರನ ತಲೆ ಮೇಲೆ ಕೈಯನ್ನು ಇಟ್ಟು ಅವನಿಗೆ ಆಶೀರ್ವದಿಸಿದಳು. ಕಹಾನಿಯೋ ಕಿ ರಾಜಕುಮಾರಿ ಕಿ ತರಹ ಬಹನ್ ನೇ ಭಾಯಿ ಕೋ ವಿದಾ ಕರ್ತಿ ಹೈ. ಕಥೆಗಳಲ್ಲಿ ಬರುವಂತೆ ರಾಜಕುಮಾರಿಯು ಯಾವ ರೀತಿ ಬೀಳ್ಕೊಡ್ತಾಳೆ, ಸಹೋದರಿಯು ಸಹೋದರನ ಬೀಳ್ಕೊಡ್ತಾಳಲ್ಲ, ಆ ರೀತಿ ರಾಜಕುಮಾರಿ ಮಾಡುವಂಥ ರೀತಿಯಲ್ಲಿ ಸಹೋದರಿಯು ಸಹೋದರನನ್ನು ಬೀಳ್ಕೊಟ್ಟಳು. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ. ಭಾಯಿ ಕೋ ಗಿರ್ತೆ ದೇಖ್ಕರ್ ಬಹನ್ ನೇ ಕ್ಯಾ ಕಿಯಾ. ಬಾಯಿ ಕೋ ಗಿರ್ತೆ ದೇಖ್ಕರ್ ಬಹನ್ ನೇ ಕ್ಯಾ ಕಿಯಾ. ಸಹೋದರನು ಬೀಳುವುದನ್ನು ನೋಡಿ, ನೆಲಕ್ಕುರುಳುವುದನ್ನು ನೋಡಿ ಸಹೋದರಿಯು ಏನು ಮಾಡಿದಳು. ಇದಕ್ಕೆ ಉತ್ತರ ಬಹನ್ ನೇ ಭಾಯಿ ಕೋ ಗಿರ್ತೆ ದೇಖ್ಕರ್ ದೌಡ್ ಪಡಿ. ಸಹೋದರಿಯು ಸಹೋದರನು ನೆಲಕ್ಕುರುಳುವುದನ್ನು ನೋಡಿ ಓಡಿ ಹೋದಳು. ಸಹೋದರಿಯು ಸಹೋದರನು ನೆಲಕ್ಕುರುಳುವುದನ್ನು ನೋಡಿ ಓಡಿದಳು. ಭಾಯಿ ಕಾ ಶರೀರ್ ಖೂನ್ ಸೆ ಲತ್ಪತ್ತ. ಸಹೋದರನ ದೇಹವು ರಕ್ತದಿಂದ ಸಂಪೂರ್ಣವಾಗಿ ನೆನೆದು ಹೋಗಿತ್ತು. ಸಹೋದರನ ಶರೀರವು ರಕ್ತದಿಂದ ಸಂಪೂರ್ಣವಾಗಿ ಒದ್ದೆಯಾಗಿತ್ತು. ಬಹನ್ನೇ ಭಯ್ಯಾ ಭಯ್ಯಾ ಕಹಕರ್ ಪುಕಾರ್ತಿ ರಹಿ. ಸಹೋದರಿಯು ಸಹೋದರ ಸಹೋದರ ಅಂತ ಹೇಳಿ ಅಲ್ಲಿ ಕೂಗಾಡ್ತಿದ್ಲು. ಸಹೋದರ ಸಹೋದರ ಅಂತ ಹೇಳಿ ಅವಳು ಕೂಗಾಡಿದ್ಲು ಅಂತ. ಆನಂತರ ಇಲ್ಲಿ ಹೊಂದಿಸಿ ಬರೀತಕ್ಕಂಥವು ಅ ಭಾಗದಲ್ಲಿರೋದನ್ನು ಬ ಭಾಗಕ್ಕೆ ಉತ್ತರಕ್ಕೆ ಹೊಂದಿಸಿ ಬರೀತಕ್ಕಂಥವು. ಮಧ್ಯ ಪ್ರಶ್ನೆ ಹೇಳ್ತೀನಿ ನೋಡ್ರಿ. ಬಾಲಕ್ ಸಾರೆ ಗರ್ಖಾ. ಬಾಲಕ್ ಸಾರೆ ಗರ್ಖಾ. ಭಾಯಿ ಕೌನ್ ಸೆ. ಭಾಯಿ ಕೌನ್ ಸೆ. ಬಡಿ ದೂರ್ ಜಾನಾ ಹೈ. ಬಡಿ ದೂರ್ ಜಾನಾ ಹೈ. ಇದಕ್ಕೆ ಬ ಭಾಗದಲ್ಲಿ ಏನಿದಾವೆ ಅಂದರೆ ತುಮ್ ಥಕ್ ಜಾವೋಗಿ. ತುಮ್ ಥಕ್ ಜಾವೋಗಿ. ಎರಡನೇದು ದುಲಾರ ಥಾ. ಏನು ದುಲಾರ ಥಾ. ಮೂರನೇದು ಲತ್ ಪತ್ ಪಡಾ ಥಾ. ಲತ್ ಪತ್ ಪಡಾ ಥಾ. ಇದನ್ನೀಗ ಕರೆಕ್ಟು ಪ್ರಶ್ನೆಗೆ ಉತ್ತರವನ್ನು ಹೊಂದಿಸಿ ಈ ಕೆಳಗಡೆ ಬರೆಯಲಾಗಿದೆ, ಅದು ನೋಡ್ರಿ. ಬಾಲಕ್ ಸಾರೆ ಘರ್ ಕಾ ದುಲಾರಾ ಥಾ. ಬಾಲಕನು ಇಡೀ ಮನೆಗೂ ಅಂದರೆ ಮನೆಗೆಲ್ಲ ಅಥವಾ ಮನೆ ಮಂದಿಗೆಲ್ಲ ಪ್ರಿಯವಾಗಿದ್ದ. ಬಾಲಕನನ್ನು ಮನೆ ಮಂದಿಯೆಲ್ಲ
ಪ್ರೀತಿಸುತ್ತಿದ್ದರು ಹೀಗೆ ಹೇಳ್ಬೋದು. ಭಾಯಿ ಕೂನ್ ಸೆ ಲತ್ಪತ್ ಪಡಾತ, ಸಹೋದರನು ರಕ್ತದಿಂದ ನೆನೆದು ಹೋಗಿದ್ದನು. ಸಹೋದರನು ರಕ್ತದಿಂದ ನೆನೆದು ಹೋಗಿದ್ದನು. ಅದರಲ್ಲಿ ಮೂರನೇದು, ಬಡೀ ದೂರ್ ಜಾನಾ ಹೈ, ತುಮ್ ಥಕ್ ಜಾವೋಗಿ. ಉತ್ಸವ ಬಹಳ ದೂರ ಹೋಗುತ್ತೆ, ನೀನು ಆಯಾಸಗೊಳ್ತೀಯ. ಉತ್ಸವ ಬಹಳ ದೂರ ಹೋಗೋದಿದೆ, ನಿನಗೆ ಆಯಾಸವಾಗುತ್ತೆ. ಈ ರೀತಿ ಅವನ್ನ ಜೋಡಿಸ್ಬೇಕು. ನೆಕ್ಸ್ಟು ವಾಕ್ಯೋಮೆ ಪ್ರಯೋಗ ಕೀಜಿಯೇ. ಇಲ್ಲಿ ಒಂದೊಂದು ಶಬ್ದ ಕೊಟ್ಟಿದ್ದಾರೆ ಪಾಠದಲ್ಲಿ ಬರ್ತಕ್ಕಂಥದ್ದನ್ನು. ಅದನ್ನು ನಾವು ಅದೇ ಪಾಠದಲ್ಲಿಯ ಶಬ್ದ ವಾಕ್ಯ ತಗೊಂಡು ಮಾಡ್ಬೋದು, ಅಥವಾ ಸ್ವಂತ ವಾಕ್ಯದಲ್ಲೂ ಮಾಡ್ಬೋದು. ಮೊದಲನೇದು ಅದರಲ್ಲಿ ಜುಲೂಸ್. ಜುಲೂಸ್ ಅಂದರೆ ಉತ್ಸವ್, ಮೆರವಣಿಗೆ ಅಂತ. ಇದಕ್ಕೆ ಒಂದು ವಾಕ್ಯ ನೋಡಿ. ಮೈಸೂರು ಮೇ हर साल दशहरे का जुलूस निकलता है. मैसूर में हर साल दशहरे का जुलूस निकलता है. ಮೈಸೂರಿನಲ್ಲಿ ಪ್ರತಿ ವರ್ಷವೂ ದಸರಾ ಮೆರವಣಿಗೆಯು ಹೊರಡುತ್ತದೆ. ಮೈಸೂರಿನಲ್ಲಿ ಪ್ರತಿ ವರ್ಷವೂ ದಸರಾ ಮೆರವಣಿಗೆಯು ಹೊರಡುತ್ತದೆ. ಅರ್ಥ ಆಯ್ತಲ್ಲ? ಈಗ ಎರಡನೇದು ಅದೇ ರೀತಿ ಆಭಾಮಂಡಲ್. ಆಭಾಮಂಡಲ್ ಅಂತಂದರೆ ಈ ಫೋಟೋದ ಅಥವಾ ಯಾವುದೇ ದೇವತೆಗಳ ಮುಂದೆ ಅಥವಾ ತಲೆಯ ಸುತ್ತ ಪ್ರಕಾಶಮಾನವಾಗಿರುತ್ತಲ್ಲ, ಅದಕ್ಕೆ ಆಭಾಮಂಡಲ್ ಅಂತ ಹೇಳಿ ಕರೀತಾರೆ. ಆಕಾಶ ಮೇ ಚಾರೋ ತರಫ್ ಆಭಾಮಂಡಲ್ ರಹತಾ ಹೈ. ಆಕಾಶ ಮೇ ಚಾರೋ ತರಫ್ ಆಭಾಮಂಡಲ್ ರಹತಾ ಹೈ. ಆಕಾಶದಲ್ಲಿ ಸುತ್ತಲೂ ಪ್ರಕಾಶಮಾನವಾಗಿ ಬೆಳಗ್ತಾ ಇತ್ತು. ಆಕಾಶದಲ್ಲಿ ಸುತ್ತಲೂ ಪ್ರಕಾಶಮಾನವಾದಂಥ ಒಂದು ವಾತಾವರಣ ಇತ್ತು. ಇದರಲ್ಲಿ ಮೂರನೇದೇನಪ್ಪ ಅಂದರೆ ಆತಂಕ. ಆತಂಕ ಅಂದರೆ ಮನಸ್ಸಿನಲ್ಲಿ ಚಿಂತೆ ಉಂಟಾಗೋದು ಅಂತ. ಚಿಂತೆ, ಏನು ಮಾಡಬೇಕಪ್ಪ ಅಂಥೇಳಿ. ಇದನ್ನು ವಾಕ್ಯದಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ, ಜನತಾಕ್ಕೆ ಮನ್ ಮೇ ಚೋರ್ ಕಾ ಆತಂಕ ಹೈ. ಜನತಾಕ್ಕೆ ಮನ್ ಮೇ ಚೋರ್ ಕಾ ಆತಂಕ ಹೈ. ಜನರ ಮನಸ್ಸಿನಲ್ಲಿ ಕಳ್ಳತನದ ಚಿಂತೆ ಉಂಟಾಗಿತ್ತು. ಜನರ ಮನಸ್ಸಿನಲ್ಲಿ ಕಳ್ಳತನದ ಚಿಂತೆಯು ಉಂಟಾಗಿತ್ತು. ಇದಕ್ಕೆ ನಾಲ್ಕನೇದು ಹುಕುಂ. ಹುಕುಂ ಅಂದರೆ ಆದೇಶ. ಹುಕುಂ ಅಂದರೆ ಆದೇಶ. ಘರ್ ಮೇ ಪಿತಾಜಿ ಕಾ ಹುಕುಂ ಚಲ್ತಾ ಹೈ. ಮನೆಯಲ್ಲಿ ತಂದೆಯವರ ಆದೇಶ ಜಾರಿಯಾಗುತ್ತದೆ, ಅಥವಾ ಮನೆಯಲ್ಲಿ ತಂದೆಯವರು ಆದೇಶವನ್ನು ಮಾಡುತ್ತಿರುತ್ತಾರೆ ಅಥವಾ ಆಜ್ಞೆಯನ್ನು ಮಾಡುತ್ತಾರೆ ಅಂತ. ಹುಕುಂ ಅಂದರೆ ಆಜ್ಞೆ ಅನ್ಬೋದು ಅಥವಾ ಆದೇಶ ಅನ್ಬೋದು. ಮನೆಯಲ್ಲಿ ತಂದೆಯವರು ಆಜ್ಞೆಯನ್ನು ಮಾಡುತ್ತಾರೆ ಅಂತ. ಸಂಜ್ಞಾ ಸರ್ವನಾಮ್ ಶಬ್ದೋಂಕೆ ಅಲಗ್ ಅಲಗ್ ಲಿಖಿಯೆ. ಇಲ್ಲಿ ಒಟ್ಟಾಗಿ ಕೊಟ್ಟಿದ್ದಾರೆ ಶಬ್ದಗಳನ್ನು. ಅದರಲ್ಲಿ ಸಂಜ್ಞಾ ಅಂದರೆ ನಾಮಪದ, ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಉಪಯೋಗಿಸ್ತಕ್ಕಂಥವು, ಸಂಜ್ಞೆಗೆ ಬದಲಾಗಿ ಉಪಯೋಗಿಸ್ತಕ್ಕಂಥವು ಸರ್ವನಾಮ. ಅವನು ಎರಡನ್ನೂ ಬೇರೆ ಬೇರೆಯಾಗಿ ಬರೀಬೇಕು. ಅವು ಏನೇನಿದ್ದಾವೆ ಅಂತ ನೋಡೋಣ. ಜುಲೂಸ್ ಅಂದರೆ ಉತ್ಸವ. ವಹ ಅದು ಅವನು ಅವಳು. ಮಾ ತಾಯಿ. ಬಾದಶಃ ಮಹಾರಾಜ. ಗುಲಾಬ್ ಸಿಂಗ್. ಬಹನ್ ಸಹೋದರಿ. ಉಸೆ ಅಂದರೆ ಅದು ಅಥವಾ ಅದರಂತೆ. ಭಯ್ಯ ಸಹೋದರ. ಅಪನೆ ತಮ್ಮ ಅಥವಾ ತಾವು. ಈ ಅಥವಾ ಇದರಂತೆ, ಇಂತಹ. ಝಂಡಾ ಧ್ವಜ. ಜಂಡ ಅಂದರೆ ಧ್ವಜ. ಸಿಪಾಯಿ ಸೈನಿಕ. ಲೋಗ್ ಜನರು. ಉನ್ಹೋನೆ ಅವರು. ಗೋಲಿ ಅಂದರೆ
ಗುಂಡು, ಖೂನ್ ರಕ್ತ. ಇದರಲ್ಲಿ ನಾಮಪದಗಳು ಅಂದರೆ ಸಂಜ್ಞೆಗಳು ಯಾವುದಾವೆ, ಸರ್ವನಾಮ ಅಂತ. ಮೊದಲಿಗೆ ಸಂಜ್ಞೆಗಳನ್ನು ನೋಡೋಣ ನಾವು. ಮಾ, ಬಾದಶಃ, ಗುಲಾಬ್ ಸಿಂ, ಬಹನ್, ಭಯ್ಯಾ, ಜಂಡಾ, ಸಿಪಾಯಿ, ಲೋಗ್, ಗೋಲಿ, ಖೂನ್. ಅಂದರೆ ಹೆಸರು, ವಸ್ತು, ಊರುಗಳನ್ನು ಸೂಚಿಸವು ನಾಮಪದ, ಸಂಜ್ಞಾ ಅಂತ ಕರಿತಾವಲ್ಲ ಹಾಗೆ. ಅದ್ರ ಬದಲಾಗಿ ಉಪಯೋಗಿಸ್ತಕ್ಕಂಥವು ಸರ್ವನಾಮ ಅಂತ. ಇಲ್ಲ ಅರ್ಥ ಆಯ್ತಲ್ಲ ಈಗ? ಸಂಜ್ಞೆ ಈಗ ಸರ್ವನಾಮ ಅದರಲ್ಲಿ ಯಾವ ಉಳಿದಾವೋ ಅವು. ಅದರಲ್ಲಿ ವಹ ಉಳಿದಿದೆ ಅಲ್ವಾ? ವಹ, ಉಸೆ, ಅಪ್ನೆ, ಇನ್, ಉನ್ಹೋನೆ ಇವೆಲ್ಲವೂ ಏನು ನಾಮಪದಗಳು ಅಥವಾ ಸರ್ವನಾಮ ಪದಗಳು ಅಂತ. ಇದರೆಲ್ಲ ಒಂದು ಶಬ್ದ ಬಿಟ್ವಿ, ಜುಲೂಸ್ ಅಂತ. ಆ ಜುಲೂಸು ಸಹ ಸಂಜ್ಞಾ ಒಂದು ಲಿಸ್ಟ್ನಲ್ಲಿ ಬರುತ್ತೆ, ಸಂಜ್ಞಾ ಲಿಸ್ಟ್ನಲ್ಲಿ ಬರುತ್ತೆ. 6ನೇ ಮುಖ್ಯ ಪ್ರಶ್ನೆ ಇಲ್ಲಿ ವಿಶೇಷಣ ಶಬ್ದ ಚಾಂಟ್ ಕರ್ ಅಲಗ್ ಲಿಖಿಯೇ. ವಿಶೇಷಣ ಶಬ್ದಗಳನ್ನು ಹುಡುಕಿ ಬೇರೆಯಾಗಿ ಬರೆಯಿರಿ. ಇದರಲ್ಲಿರ್ತಕ್ಕಂಥ ವಿಶೇಷಣ ಶಬ್ದಗಳನ್ನು ಬೇರೆ ಮಾಡಿ ಅಂತ. ಕಾಲಾ ಕುತ್ತ ಭೌಂಕ್ ರಹಾ ಹೈ. ಕಾಲಾ ಕುತ್ತ ಭೌಂಕ್ ರಹಾ ಹೈ. ಕರಿನಾಯಿಯು ಒದರುತ್ತಿರುತ್ತಿತ್ತು ಅಥವಾ ಒದರುತ್ತಿತ್ತು ಅಂತ. ಇಲ್ಲಿ ವಿಶೇಷಣ ಪದ ಏನು? ಅದರಲ್ಲಿ ಎಂಥ ನಾಯದು? ಕರಿನಾಯಿ. ಕರಿ ಅನ್ನೋಕ್ಕೆ ಕಾಲ. ಕಾಲ ಅನ್ನೋದು ವಿಶೇಷಣ ಶಬ್ದ. 2ನೇ ವಾಕ್ಯದಲ್ಲಿ ನೋಡಿ, ಥೋತಾ ಹರೇ ರಂಗ ಕಾ ಹೈ. ಥೋತಾ ಹರೇ ರಂಗ ಕಾ ಹೈ. ಥೋತಾ ಅಂದರೆ ಗಿಳಿ. ಗಿಳಿ ಯಾವ ಬಣ್ಣದ್ದಿದೆ? ಹಸಿರು ಬಣ್ಣದ್ದಿದೆ. ಹರೇ ರಂಗ ಕಾ ಹೈ, ಗಿಳಿಯು ಹಸಿರು ಬಣ್ಣದ್ದಾಗಿದೆ. ಇಲ್ಲಿ ಹಸಿರು ಅನ್ನೋದು ವಿಶೇಷಣ ಶಬ್ದ. ಹಸಿರು ಅನ್ನೋದು ಯಾವುದು ಹೇಗೆ ಬರುತ್ತೆ? ಹರೇ ಅಂದರೆ ಹಸಿರು. ಹಂಗಾರೆ ಹರೇ ಅನ್ನೋದು ವಿಶೇಷಣ ಶಬ್ದ ಅಂತ. ವಹ ಪೀಲಾ ಪಪೀತಾ ಖಾ ರಹಾ ಹೈ. ವಹ ಪೀಲಾ ಪಪೀತಾ ಖಾ ರಹಾ ಹೈ. ಅವರು ಅಥವಾ ಅವನು, ಅದು ಅಂತ ಬರುತ್ತಲ್ವ. ಅವನು ಹಳದಿಯ ಪಪ್ಪಾಯಿ ಹಣ್ಣನ್ನು ತಿನ್ನುತ್ತಿರುತ್ತಾನೆ ಅಂತ ಅಲ್ವಾ? ಪಪೀತಾ ಅಂದರೆ ಪಪ್ಪಾಯಿ. ಅವನು ಹಳದಿ ಅಂದರೆ ಹಳದಿ ಬಣ್ಣದ ಪಪೀತಾವನ್ನು ತಿನ್ನುತ್ತಿರುತ್ತಾನೆ ಅಂತ. ಹಂಗಾರೆ ಪೀಲಾ ಅನ್ನೋದು ವಿಶೇಷಣ ಶಬ್ದ. ಸುಂದರ್ ಲಡ್ಕಿ ಖೂಬ್ ಗಾತಿ ಹೈ. ಸುಂದರ್ ಲಡ್ಕಿ ಖೂಬ್ ಗಾತಿ ಹೈ. ಇದರಲ್ಲಿ ಎಂಥ ಹುಡುಗಿ ಎಂಥವಳು? ಸುಂದರ. ಸುಂದರ ಅನ್ನೋದು ವಿಶೇಷಣ ಶಬ್ದ ಆಯ್ತಲ್ವ? ನೆಕ್ಸ್ಟು 7ನೇದು ಅನುರೂಪತ. ಎಂಥದ್ದು? ಅನುರೂಪತ ಅಂದರೆ ಮೊದಲನೇ ಶಬ್ದಕ್ಕೆ ಉತ್ತರ 2ನೇದು ಅದಕ್ಕೆ ಹೊಂದಿಕೆ ಆಗುತ್ತೆ. ಅವ್ರು ಮತ್ತೆ 3ನೇ ಒಂದು ಶಬ್ದ ಕೊಟ್ಟಿದ್ದಾರೆ, ಅದಕ್ಕೆ ನಾವೇನು ಮಾಡಬೇಕು? 4ನೇ ಶಬ್ದವನ್ನು ಅದಕ್ಕೆ ಹೊಂದಿಕೆ ಆಗುವಂತೆ ಯೋಚಿಸಿ ಉತ್ತರವನ್ನು ಬರಿಬೇಕು. ಈ ತ್ರಿಧಾರ ಅನ್ನೋದು ಕವಿತೆ ಅಂತ. ತ್ರಿಧಾರ ಅನ್ನೋದು ಕವಿತೆ. ಬಿಕ್ರೆ ಮೋತಿ ಅಂದರೆ ಅರಳುವ ಮುತ್ತು ಅಥವಾ ಅರಳಿದ ಮುತ್ತು ಅಂತ. ಅದೇನು? ಕಹಾನಿ. ಬಿಕ್ರೆ ಮೋತಿ ಅಂದರೆ ಅದು ಕತೆ ಅಂತ, ಅಥವಾ ಒಂದು ಕತೆಯ ಹೆಸರು ಅಂತ. ಇಲ್ಲಿ ನೋಡಿ 2ನೇದಕ್ಕೆ ಹೇಳ್ತಾರೆ ರಾಣಿ ಅಂದರೆ ರಾಣಿ, ರಾಜ ಇವೆಲ್ಲವೂ ಸ್ತ್ರೀಲಿಂಗ, ಪುಲ್ಲಿಂಗ. ಬೇಗಂ ಸ್ತ್ರೀಲಿಂಗ, ಇದರ ವಿರುದ್ಧಾರ್ಥಕ ಅನ್ಬೋದು ಅಥವಾ ಪುಲ್ಲಿಂಗ ಶಬ್ದ ಅನ್ಬೋದು. ಅದೇನು? ಬಾದಶಃ. ಅಂಗೂರದ ಅನುರೂಪತ ಫಲ್.
गुलाब, गुलाब ಇದರ ರೂಪದ फूल, अंगूर फल, गुलाब फूल. ನಾಲ್ಕನೇದು दिया, दिया दीप, दिया दीप. ಪತಾಕ ಜೆಂಡ. ಗೊತ್ತಾಯ್ತಲ್ವಾ? ಇನ್ನೊಂದ್ಸಲ ನೋಡಿ. ತ್ರಿಧಾರ ಕವಿತಾ, ತ್ರಿಧಾರ ಕವಿತಾ. बिखरे मोती कहानी, बिखरे मोती कहानी. रानी राजा, रानी राजा. बेगम बादशाह, बेगम बादशाह. अंगूर फल, अंगूर फल. गुलाब फूल, गुलाब फूल. दिया दीप, दिया दीप. ಪತಾಕ ಜೆಂಡ, ಪತಾಕ ಜೆಂಡ. ನೆಕ್ಸ್ಟ್ 8ನೇ ಮೆನು. ಅನ್ಯಲಿಂಗ ಶಬ್ದ ಲಿಖಿಯೇ. ಅಂದರೆ ಪುಲ್ಲಿಂಗ, ಎಲ್ಲ ಪುಲ್ಲಿಂಗ ಶಬ್ದಗಳಿದ್ದಾವೆ. ಇಲ್ಲ, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡೂ ಇದ್ದಾವೆ. ನಾವು ಪುಲ್ಲಿಂಗದ ಸ್ತ್ರೀಲಿಂಗ ಬರೀಬೇಕು, ಸ್ತ್ರೀಲಿಂಗದನೇ ಪುಲ್ಲಿಂಗ ಬರೀಬೇಕು. ಬಾದಶಃ ಪುಲ್ಲಿಂಗ, ರಾಜ ಪುಲ್ಲಿಂಗ, ಪಿತಾ ಪುಲ್ಲಿಂಗ, ಲೇಖಕ್ ಇದು ಪುಲ್ಲಿಂಗ ಶಬ್ದ. ದೇವಿ ಸ್ತ್ರೀಲಿಂಗ, ದೇವಿ ಸ್ತ್ರೀಲಿಂಗ. ಬಹನ್ ಸ್ತ್ರೀಲಿಂಗ. 5, 6 ಸ್ತ್ರೀಲಿಂಗ ಇದ್ದಾವೆ, 1, 4 ಪುಲ್ಲಿಂಗ ಇದ್ದಾವೆ. ಪುಲ್ಲಿಂಗ ಸ್ತ್ರೀಲಿಂಗ ಬರಬೇಕು, ಸ್ತ್ರೀಲಿಂಗದ್ರೆ ಪುಲ್ಲಿಂಗ ಬರಬೇಕು. ನೋಡ್ರಿ, ಬಾದಶಃ ಇದರ ಸ್ತ್ರೀಲಿಂಗ ರೂಪ ಬೇಗಂ, ಬಾದಶಃ ಬೇಗಂ. ರಾಜ ಇದು ಸ್ತ್ರೀಲಿಂಗ ರೂಪ ರಾಣಿ, ರಾಜ ರಾಣಿ. ಪಿತಾ ಇದು ಸ್ತ್ರೀಲಿಂಗ ರೂಪ ಮಾತಾ, ಪಿತಾ ಸ್ತ್ರೀಲಿಂಗ ರೂಪ ಮಾತಾ. ನೆಕ್ಸ್ಟ್ ಲೇಖಕ್ ಇದರ ಪುಲ್ಲಿಂಗ ರೂಪ ಲೇಖಕ್, ಸಾರಿ ಲೇಖಕರ ಸ್ತ್ರೀಲಿಂಗ ರೂಪ ಲೇಖಿಕಾ, ಲೇಖಕ್ ಲೇಖಿಕಾ. ದೇವಿ ದೇವ್, ದೇವಿ ದೇವ್, ದೇವಿ ದೇವ್. बहन भाई, बहन भाई. ಅರ್ಥ ಆಯ್ತಲ್ವಾ? ಈಗ 9ನೇ ಮೇನ್. ಅಲ್ಲಿ ಅನ್ಯಲಿಂಗ ಶಬ್ದ ಬರೆದ್ವಿ. ಈ 9ನೇ ಮೇನಲ್ಲಿ ಅನ್ಯವಚನ ಶಬ್ದಗಳು. ಅಂದರೆ ಏಕವಚನ ಇದ್ರೆ ಬಹುವಚನ, ಬಹುವಚನ ಇದ್ದರೆ ಏಕವಚನವನ್ನು ನಾವು ಬರಿಬೇಕು. ಇಲ್ಲೆಲ್ಲವೂ 6 ಸಹ ಏಕವಚನ ಇದ್ದಾವೆ, ಬಹುವಚನ ಶಬ್ದಗಳನ್ನು ನಾವು ಬರಿಬೇಕು. झंडा, दरवाजा, ओढ़नी, कहानी, डंडा, थाली. ಆಯ್ತಲ್ವಾ? ಢಂಡ ಇದರ ಬಹುವಚನ ದಂಡೆ, ದಂಡ ದಂಡೆ. ಅಂತ ಇನ್ನೊಂದು ಇದೆ, ಜಂಡ ಜಂಡೆ, ಜಂಡ ಜಂಡೆ. ದರ್ವಾಜ ದರ್ವಾಜೆ, ದರ್ವಾಜ दरवाजे. ओढ़नी, ओढ़नी ओढ़निया, ओढ़नी ओढ़निया. ढंडा ढंडे. थाली थालियाँ, थाली थालियाँ. ಇನ್ನು 10ನೇ ಮೇನ್ ಸಮಾನಾರ್ಥಕ ಶಬ್ದಗಳು. ಅಂದರೆ ಒಂದು ಶಬ್ದ ಕೊಟ್ಟಿದ್ದಾರೆ, ಇನ್ನು 2 ಶಬ್ದಗಳನ್ನು ನಾವು ಅದೇ ಅರ್ಥ ಕೊಡ್ತಕ್ಕಂಥವನ್ನ ಬರಿಬೇಕು. ಡ್ಯಾಶ್ ಸಮೀಪ ಡ್ಯಾಶ್. ಸಮೀಪ ಅನ್ನೋದಕ್ಕೆ ಅರ್ಥ ಕೊಡ್ತಕ್ಕಂಥ ಶಬ್ದಗಳನ್ನು ಬರಿಬೇಕು. ಪಾಸ್ ಅಂದರೆ ಸಮೀಪ, ನಜ್ದೀಕ್ ಅಂದ್ರೂ ಸಮೀಪ, ಹತ್ತಿರ ಅಂತ ಆಗುತ್ತೆ. ಹಂಗಾರೆ ಪಾಸ್, ಸಮೀಪ್, ನಜ್ದೀಕ್. 2ನೇದು ಖೂನ್, ಖೂನ್ ಅಂದರೆ ರಕ್ತ ಅಂತ. ಇನ್ನೊಂದು ಅದೇ ಅರ್ಥ ಕೊಡ್ತಕ್ಕಂಥದ್ದು ಲಹು. ಹಂಗಾರೆ 3 ಏನಾಗ್ತವೆ? ರಕ್ತ, ಖೂನ್, ಲಹು. 3ನೇದು ಝಂಡ. ಝಂಡ ಅಂದರೆ ಧ್ವಜ. ಇದೇ ಅರ್ಥ ಕೊಡ್ತಕ್ಕಂಥ ಇನ್ನೆರಡು, ಧ್ವಜ ಅಂತಲೂ ಬರುತ್ತೆ, ಪತಾಕ ಅಂತಲೂ ಬರುತ್ತೆ. ಝಂಡ, ಧ್ವಜ, ಪತಾಕ. 4ನೇದು ಸಂತೋಷ. ಸಂತೋಷ ಅಂದರೆ ಆನಂದ ಅಂತ ಹೇಳ್ಬೋದು, ಹರ್ಷ ಅಂತಲೂ ಹೇಳ್ಬೋದು. ಹಂಗಾರೆ ಸಂತೋಷ್, ಆನಂದ್, ಹರ್ಷ. ಇನ್ನೊಂದು ಸಲ ನೋಡಿ. ಪಾಸ್,
समीप नज़दीक, रक्त खून लहू, झंडा ध्वज पताका, ಸಂತೋಷ್ ಆನಂದ್ ಹರ್ಷ್. ಅರ್ಥ ಆಯ್ತಲ್ವಾ? ಈಗ 11ನೇ ಮೇನು. ಉಚಿತ ಶಬ್ದ ಸೆ ಖಾಲಿ ಸ್ಥಾನ್ ಬರೆಯೇ. ನೋಡಿ ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಆ ಪ್ರಶ್ನೆ ಮುಂದೆ ಆ ಬ್ರಕೆಟ್ನಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಅದಕ್ಕೆ ಸೂಕ್ತ ಆಗುತ್ತೆ ಅಂತ ಶಬ್ದಗಳನ್ನು ಆರಿಸಿ ಬರಿಬೇಕು. ಬಡಾ ಭಾರಿ ಜುಲೂಸ್ ಡ್ಯಾಶ್ ಥಾ. ಬಡಾ ಭಾರಿ ಜುಲೂಸ್ ನಿಕಲ್ನಾ ಥಾ. ಏನು ಉತ್ತರ ಬರಿಬೇಕು? ನಿಕಲ್ನಾ ಥಾ. ಎರಡನೇದು, ವಹ ಸಾರೇ ಘರ್ ಕಾ ದುಲಾರಾ ಥಾ. ಅಲ್ಲಿ ಪುಲ್ಲಿಂಗ ಹುಡುಗ ಆಗಿದ್ನಲ್ಲ, ಹಾಗಾಗಿ ಥಾ ಅಂತ ಹೇಳಿ ಬರಿಬೇಕು. झंडे की तैयारी होने लगी. झंडे की तैयारी होने लगी. लोग भागे आए. लोग भागे आए. ನೋಡಿ 4 ಹಾಗೆ ಅದು. ಬಡಾ ಭಾರಿ ಜುಲೂಸ್ ನಿಕಲ್ನಾ ಥಾ. ದೊಡ್ಡ ಮೆರವಣಿಗೆಯು ಹೊರಟಿತ್ತು. ಬಹಳ ದೊಡ್ಡ ಮೆರವಣಿಗೆಯು ಹೊರಟಿತ್ತು. ವಹ ಸಾರೇ ಘರ್ ಕಾ ದುಲಾರಾ ಥಾ. ಅವನು ಇಡೀ ಮನೆ ಜನಗಳಿಗೆ ಪ್ರೀತಿಯವನಾಗಿದ್ದ. झंडे की तैयारी होने लगी. ಧ್ವಜದ ಸಿದ್ಧತೆ ನಡೆದಿತ್ತು. ಧ್ವಜದ ಸಿದ್ಧತೆ ನಡೆದಿತ್ತು. ಲೋಗ್ ಭಾಗೆ ಆಯೆ. ಜನಗಳು ಓಡಿ ಬಂದರು. ಜನಗಳು ಓಡಿ ಬಂದರು ಅಲ್ವಾ? 12ನೇ ಮೇನ್. ಮತ್ತೆ 12ರಲ್ಲೂ ಈ ಪ್ರೇರಣಾರ್ಥಕ ಕ್ರಿಯಾರೂಪಗಳ ಒಂದು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದು ಕೊಟ್ಟಿಲ್ವೋ ಅದಕ್ಕೆ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ ಬರಿಬೇಕು. ಮಿಲನ, ಮಿಲಾನ. ಅಲ್ಲಿ ದ್ವಿತೀಯ ಪ್ರೇರಣಾರ್ಥಕ ಮಿಲ್ವಾನ ಆಗಬೇಕು. ಮಿಲ್ವಾನ ಮಿಲನ, ಮಿಲಾನ, ಮಿಲ್ವಾನ. ಎರಡನೇದು ದೇಖ್ನ, ದಿಖಾನ, ದಿಖ್ವಾನ. ದೇಖ್ನ, ದಿಖಾನ, ದಿಖ್ವಾನ. ಮೂರನೇದು ಖಾನ, ಖಿಲಾನ, ಖಿಲ್ವಾನ. ಖಾನ, ಖಿಲಾನ, ಖಿಲ್ವಾನ. ನೆಕ್ಸ್ಟ್ 4ನೇದು ಬೈಟ್ನ, ಬಿಠಾನ, ಬಿಟ್ವಾನ ಅಥವಾ ಬೈಟ್ವಾನ ಅಂತಲೂ ಹೇಳ್ಬೋದು. ಬೈಟ್ನ, ಬಿಠಾನ, ಬೈಟ್ವಾನ, ಬಿಟ್ವಾನ. ಎರಡರಲ್ಲಿ ಯಾವುದಾದ್ರೂ ಬರಿಬೋದು, ಎರಡನ್ನು ಬರಿಬೋದು. 5ನೇದು ಘೂಮ್ನ, ಘುಮಾನ, ಗುಮ್ವಾನ. ಘೂಮ್ನ, ಘುಮಾನ, ಗುಮ್ವಾನ. ಇನ್ನೊಂದ್ಸರಿ ಕರೆಕ್ಟಾಗಿ ಗಮನಿಸಿ. ಮಿಲ್ನ, ಮಿಲಾನ, ಮಿಲ್ವಾನ. ದೇಖ್ನ, ದಿಖಾನ, ದಿಖ್ವಾನ. ಖಾನ, ಖಿಲಾನ, ಖಿಲ್ವಾನ. ಬೈಟ್ನ, ಬಿಠಾನ, ಬೈಟ್ವಾನ, ಬಿಟ್ವಾನ. ಘೂಮ್ನ, ಘುಮಾನ, ಗುಮ್ವಾನ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೊಸ ಶಬ್ದಗಳನ್ನು ಹುಡುಕಿ ಬರ್ತಕ್ಕಂಥದ್ದು. ಇಲ್ಲಿ ಉದಾಹರಣೆಗೆ ಒಂದು ಮೊದಲಿಗೆ ಒಂದು ಶಬ್ದ ಕೊಟ್ಟಿದ್ದಾರೆ, ಆನಂತರ 2 ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಮುಂದೆ ಆ 3 ಸಹ ಒಂದೇ ಶಬ್ದ ಮಾಡಲಿಕ್ಕೆ ಅಥವಾ ಒಂದೇ ಶಬ್ದ ಮಾಡಲಿಕ್ಕೆ ಬರೋಂಥ ಒಂದು ಶಬ್ದ ಕೊಟ್ಟಾರೆ. ಆ ಒಂದು ಶಬ್ದದಿಂದ 3 ಶಬ್ದವನ್ನು ಮಾಡ್ಬೋದು ಅಂತ. ಇಲ್ಲಿ ನೋಡ್ರಿ, ಅನ್ ಜಾನ್. ಅನ್ ಮತ್ತು ಜಾನ್ ಸೇರ್ಕೊಂಡು ಅನ್ಜಾನ್ ಆಗುತ್ತೆ. ಬೇ ಜಾನ್, ಬೇ ಮತ್ತು ಜಾನ್ ಸೇರ್ಕೊಂಡು ಬೇಜಾನ್ ಆಗುತ್ತೆ. ಸು ಮತ್ತು ಜಾನ್ ಸೇರ್ಕೊಂಡು ಸುಜಾನ್ ಆಗುತ್ತೆ. ಇದೇ ರೀತಿ ನಾವು ಬೇರೆ ಬೇರೆ ಶಬ್ದಗಳನ್ನು ಇವೇ 3 ಅಕ್ಷರಗಳಿಂದ ಮಾಡ್ಬೋದು. ಅದಕ್ಕೆ ನೋಡ್ಕೊಳ್ಳಿ ಹೇಗೆ ಅಂತ. ನಯೇ ಶಬ್ದ ಬನಾ ಕರ್ ಲಿಖಿಯೇ. ಅನ್ ಅಂತ ಇದೆಯಲ್ಲ, ಅದಕ್ಕೆ ಅನ್ಪढ़, ಅನ್देखा, ಅನ್ಸುನಿ,
अनबन अनमोल, अनपढ़ अनदेखा अनसुने अनबन अनमोल. ಎರಡನೇದು ಬೇ ಅಂತ ಇತ್ತಲ್ಲ, ಬೇಹೋಶ್ ಬೇಶಕ್ ಬೇದಾಗ್ ಬೇರಹಂ ಬೇಖಬರ್. ಬೇಹೋಶ್ ಬೇಶಕ್ ಬೇದಾಗ್ ಬೇರಹಂ ಬೇಖಬರ್. ಸು ಅಂತಿತ್ತಲ್ಲ, ಆ ಸು ಅಕ್ಷರಕ್ಕೆ ಸುಕರ್ಮ ಸುಗಮ್ ಸುಪುತ್ರ ಸುನಯನ್ ಸುಯಶ್, ಹೀಗೆ ಆ ಮೂರು ಅಕ್ಷರಗಳಿಂದ ಒಂದೊಂದಕ್ಕೆ 5 ಶಬ್ದಗಳನ್ನು ಮಾಡ್ಬೋದು. ಇನ್ನೂ ಜಾಸ್ತಿನೂ ಮಾಡ್ಬೋದು, ನೀವು ಪ್ರಯತ್ನಿಸಿ. ಇದಾದ ನಂತರ ಈ ಎಲ್ಲ ಪ್ರಶ್ನೆಗಳು ಮುಗಿದ್ವು. ಈಗ ಇದರಲ್ಲಿ ನಾವು ಸಂಪೂರ್ಣ ನಿಮಗೆ ಹಿಂದಿಯಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ಮತ್ತೊಂದು ಸರಿ ನಾವು ಇದರ ಸಾರಾಂಶವನ್ನು ನೋಡ್ಬೋದು. ಬಾಲಕನ ಮನೆಯಲ್ಲಿ ತಂದೆ ತಾಯಿ ಹಾಗೂ ಆತನ ಮುದ್ದಾದ ತಂಗಿ ಇದ್ದಳು. ಆ ಮನೆಯಲ್ಲಿ ಆ ತಂದೆ ತಾಯಿ ಇದ್ದರು, ಒಬ್ಬ ಮುದ್ದಾದ ತಂಗಿ ಇದ್ಲು, ಜೊತೆಗೆ ಈ ಬಾಲಕನು ಇದ್ದ ಅಂತ. ಬಾಲಕನು ಮನೆಯವರಿಗೆಲ್ಲ ಮುದ್ದಾದ ಪ್ರೀತಿಯ ಮಗನಾಗಿದ್ದನು. ಈ ಬಾಲಕ ಆ ಮನೆಯವರಿಗೆಲ್ಲ ಬಹಳ ಪ್ರೀತಿಯ ಮಗನಾಗಿದ್ದ ಅಥವಾ ಹುಡುಗನಾಗಿದ್ದ. ಒಂದು ದಿನ ಬಾಲಕನಿಗೆ ಜ್ವರ ಬಂದಿತ್ತು. ಒಂದಿನ ಅವನಿಗೆ ಬಹಳಷ್ಟು ಜ್ವರ ಬಂದಿತ್ತು. ಆತನ ತಾಯಿ ಆತನಿಗೆ ಏನೂ ತಿನ್ನಲು ಕೊಟ್ಟಿರಲಿಲ್ಲ. ಜ್ವರ ಬಂದಿದೆ, ನೀನೇನು ಬೇರೆ ತಿನ್ನಬೇಡ, ರುಚಿ ರುಚಿಯಾಗಿದ್ದು ಅಂತೇಳಿ ಏನೂ ಕೊಟ್ಟಿರಲಿಲ್ಲ. ಬಾಲಕನು ಮೇಲಿಂದ ಮೇಲೆ ತಿನ್ನಲು ಕೇಳಿದಾಗ ಆತನ ತಂಗಿಗೆ ಇದನ್ನು ಸಹಿಸಲಾಗಲಿಲ್ಲ. ಹುಡುಗ ಏನಾರು ತಿಂಡಿ ಕೊಡು, ತಿಂತೀನಿ ಅಂತ ಹೇಳಿ ಕೇಳ್ತಾನೆ ಇದ್ದ ಅವರಮ್ಮಗೆ. ಅವರಮ್ಮ ಕೊಡಲಿಲ್ಲ. ಆಗ ಆ ಹುಡುಗಿ ಇದನ್ನು ನೋಡ್ಕೊಂಡು ಸಹಿಸ್ಕೊಳ್ಳಾಗಲಿಲ್ಲ ಅವನ ತಂಗಿಗೆ. ಏನೋ ಇಷ್ಟೊಂದು ಕೇಳ್ತಾನೆ ಅಣ್ಣ, ಏನು ಕೊಡ್ತಾ ಇಲ್ವಲ್ಲ ಅಂತ. ತಂದೆ ತಾಯಿಯರ ಕೋಪವನ್ನು ಲೆಕ್ಕಿಸದೆ ಬೆಲ್ಲ ಮತ್ತು ಕಡಲೆಯನ್ನು ಕದ್ದು ತಂದು ತನ್ನ ಸಹೋದರನಿಗೆ ತಿನ್ನಿಸ್ಲು. ಆಗ ಅಪ್ಪ ಅಮ್ಮ ಏನಾರು ಬೈಲಿ ಹೊಡಿಲಿ, ನನಗೆ ಏನಾರ ಆಗಲಿ, ನನ್ನ ಅಣ್ಣಗೆ ಏನಾರು ಕೊಡಬೇಕು ಅಂತ ತಿಳ್ಕೊಂಡು ಅವಳು ಏನು ಮಾಡಿದ್ಲು, ಕಡಲೆ ಮತ್ತು ಬೆಲ್ಲ ಎರಡನ್ನೂ ತಗೊಂಡು ಅಪ್ಪ ಅಮ್ಮ ಕಾಣದಂಗೆ ತಂದು ತನ್ನ ಅಣ್ಣನಿಗೆ ತಿನ್ನಿಸ್ತಾಳೆ. ತನ್ನ ಅಣ್ಣನ ಸಂತೋಷಕ್ಕಾಗಿ ತಂಗಿ ಇದನ್ನು ಮಾಡಿದಳು. ನನ್ನ ಅಣ್ಣ ಸಂತೋಷವಾಗಿರಬೇಕು ಅಂತ ಹೇಳಿ ಅವಳು ತನ್ನ ತಂದೆ ತಾಯಿಯರ ಭಯವನ್ನು ಲೆಕ್ಕಿಸದೆ ಮಾಡಿದ್ಲು ಅಂತ. ತನ್ನ ಅಣ್ಣನು ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ತಂಗಿ ತಂದು ಕೊಟ್ಲು, ತಿಂದೆ ಅಂತೇಳಿ ಅವನು ಹೇಳಿಲ್ಲ. ಅವನು ಸಹ ಹಾಗನೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡ. ಆತನ ರೋಗ ನಿಧಾನವಾಗಿ ದೂರವಾದರೂ ಅಣ್ಣನ ಮನದ ಮೇಲೆ ತಂಗಿಯ ಪ್ರೀತಿಯು ಬೇರೂರಿತ್ತು. ಹಾಗೆ ಅವನ ಕಾಯಿಲೆ ನಿಧಾನವಾಗಿ ಕಡಿಮೆ ಆಯಿತು. ಕಡಿಮೆ ಆದಂಗೂ ತನ್ನ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಆಯಿತು. ನೋಡು, ಅಪ್ಪ ಅಮ್ಮ ಏನು ಕೊಡಲಿಲ್ಲ ಅಂದರೂ ತಂಗಿ ನನ್ನ ಮೇಲೆ ಎಷ್ಟು ಕಾಳಜಿ ಇದ್ದಾಳೆ, ಎಷ್ಟೊಂದು ಅವಳು ನನಗೆ ಸಹಾಯ ಮಾಡಿದ್ಲು ಅಂತ ತಿಳ್ಕೊಂಡು ಅವಳ ಮೇಲೆ ಪ್ರೀತಿ ಇವನಿಗೆ ಜಾಸ್ತಿ ಆಗುತ್ತೆ. ಆಗ ಮುದುಡಿದ ಮನದಲ್ಲಿ ಪ್ರಾಣವನ್ನು ತುಂಬಿಸುವ ಗಾಳಿಯೊಂದು ಬೀಸಿತ್ತು. ಆಗ ಅವನ ಮನಸ್ಸು ಜ್ವರ ಬಂದು ಮುದುಡ್ದಂಗೆ ಆದರೂ ಸಹ ತನ್ನ ತಂಗಿ ಇಷ್ಟೊಂದು ಸಹಾಯ ಮಾಡಿದ್ಲು ಅಂತ ತಿಳ್ಕೊಂಡು ಅವನಿಗೆ ಬಹಳ ಸಂತೋಷ ಮನಸ್ಸಿಗೆ ಅನ್ನಿಸ್ತು. ಇದು ಉತ್ಸಾಹದ ಅಲೆಯಾಗಿತ್ತು. ತನ್ನ ತಂಗಿ ಮಾಡಿದಂಥ ಕೆಲಸ ಇನ್ನಲ್ಲಿ ಬಹಳ ಉತ್ಸಾಹವನ್ನು ತುಂಬಿತ್ತು. ಅಂದು ದೇಶದ ಧ್ವಜವನ್ನು ಹಾರಿಸುವ ಮೆರವಣಿಗೆ ನಡೆಯಬೇಕಾಗಿತ್ತು. ಆ ದಿವಸ ದೇಶದ ಧ್ವಜವನ್ನು ಹಿಡ್ಕೊಂಡು ಆ ಪಟ್ಟಣದಲ್ಲೆಲ್ಲ ಮೆರವಣಿಗೆ ಮಾಡಬೇಕಾಗಿತ್ತು. ಆದರೆ ಅಲ್ಲಿಯ ರಾಜನ ಆಜ್ಞೆಯಂತೆ ಅದು ನಿಂತು ಹೋಗಿತ್ತು. ಆದರೆ ಏನು ಮಾಡಿದ್ದ, ಆ ರಾಜ ಧ್ವಜ ಹಿಡ್ಕೊಂಡು ಮೆರವಣಿಗೆ ಹೋಗಬೇಡ್ರಿ ಅಂತ ಹೇಳಿ ನಿಷೇಧ ಹೇರಿದ್ದ. ಹಾಗಾಗಿ ಆ ಮೆರವಣಿಗೆ ನಿಂತಿತ್ತು. ಆತಂಕ ನಗರದಲ್ಲಿ ಮನೆ ಮಾಡಿತ್ತು. ನಗರದ ತುಂಬೆಲ್ಲ ಅಯ್ಯೋ ಮೆರವಣಿಗೆ ಹೋಗಬೇಕಾಗಿತ್ತು, ರಾಜ ಹೇಗೆ ಮಾಡಿಬಿಟ್ಟ, ಏನು ಮಾಡೋದು ಅಂತ ಎಲ್ಲರಲ್ಲೂ ಆತಂಕ ಕಾಡ್ತಿತ್ತು. ಆ ರಾಜನು ತುಂಬ ಅತ್ಯಾಚಾರಿಯಾಗಿದ್ದನು. ರಾಜ ಬಹಳ ಗರ್ವಿಷ್ಠ ಮತ್ತು ಅತ್ಯಾಚಾರಿಯಾಗಿದ್ದ. ಅವನೇನು ಹೇಳ್ತಾನೋ ಹಾಗೆ ನಡಿಬೇಕಾಗಿತ್ತು. ಆದರೆ ಈ ಅಣ್ಣ ತಂಗಿ ಇಬ್ಬರು ಇದರ ಬಗ್ಗೆ ಚಿಂತಿಸಿ
ಒಂದು ಧ್ವಜವನ್ನು ಸಿದ್ಧಪಡಿಸಿದರು. ಆಗ ಆ ಅಣ್ಣ ಮತ್ತು ತಂಗಿ ಇಬ್ಬರು ಸೇರ್ಕೊಂಡು ನಾವೇನಾದರೂ ಮಾಡಿ ಆ ರಾಜ ಆದೇಶ ಮಾಡಿದ್ರೂ ಸಹ ನಾವು ಧ್ವಜವನ್ನು ಮಾಡಬೇಕು, ಮೆರವಣಿಗೆ ಹೋಗಬೇಕು ಅಂತ ತಿಳ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ ಯೋಚಿಸಿದರು. ತಂಗಿಯು ತನ್ನ ಹಳೆಯ ದುಪ್ಪಟ್ಟ ಹರಿದು ಧ್ವಜ ಮಾಡಿ ಬಣ್ಣ ತುಂಬಿಸಿದಳು. ಆಗ ಆ ತಂಗಿ ತನ್ನ ಹಳೆಯ ಓಢಣಿಗಳೆಲ್ಲ ಇದ್ವಲ್ಲ, ದುಪ್ಪಟ್ಟ ಅವೆಲ್ಲ ಹರಿದುಬಿಟ್ಟು ಧ್ವಜವನ್ನು ಮಾಡಿದ್ಳು, ಧ್ವಜದ ಆಕಾರವನ್ನು ಮಾಡಿದ್ಳು. ಮತ್ತು ಅದಕ್ಕೆ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣ ಬೇಕಲ್ಲ, ಆ ಬಣ್ಣವನ್ನೂ ಸಹ ಅವಳು ಇಷ್ಟಪಟ್ಟು ಹಾಕಿದ್ಳು. ಅಣ್ಣನು ತನ್ನ ಆಟವಾಡುವ ಕೋಲಿಗೆ ಅದನ್ನು ಸಿಕ್ಕಿಸಿ ಧ್ವಜವನ್ನು ಹಿಡಿದು ಹೊರಟನು. ಇವನೇನು ಮಾಡ್ದ, ತನ್ನ ಕೋಲಿಗೆ ಆ ತಂಗಿ ಮಾಡಿದ ಧ್ವಜವನ್ನು ನೇತು ಹಾಕ್ಕೊಂಡು ಅವನು ಹೊರಟ. ತಂಗಿಯು ಅಣ್ಣನ ಜೊತೆಗೆ ಹೊರಟಾಗ ಅಣ್ಣನು ಆಕೆಗೆ ಬೇಡ ಆ ಧ್ವಜ ಮಾಡಿದ್ದು ಅಷ್ಟೇ ಅಲ್ಲ, ಇವನು ಧ್ವಜ ಹಿಡ್ಕೊಂಡು ಹೊರಟಿಗೆ ನಾನು ಬರ್ತೀನಿ ಅಂತೇಳಿ ಹೊರಟ್ಲು. ಆಗ ಅಣ್ಣ, ನೀನು ಬೇಡ, ಭಾಳ ದೂರ ಇದೆ, ನೀನು ಚಿಕ್ಕವಳು, ಸುಸ್ತಾಗುತ್ತೆ ಅಂತ ತಿಳ್ಕೊಂಡು ಅವಳಿಗೆ ಬುದ್ಧಿವಾದವನ್ನು ಹೇಳ್ದ. ಅಷ್ಟಕ್ಕೆ ಬಿಡಲಿಲ್ಲ. ಆಗ ಅವಳು ತಂಗಿಯು ಅಣ್ಣನಿಗೆ ತಿಲಕ ಹಚ್ಚಿ ಆರತಿ ಮಾಡಿ ಅಕ್ಷತೆ ಹಾಕಿ ಆತನನ್ನು ಬೀಳ್ಕೊಟ್ಟಳು. ಹಾಗಾದ್ರೆ ನೀನು ಒಬ್ಬನೇ ಹೋಗ್ತೀಯಾ, ಹಂಗೆ ಕಳಿಸೋದಲ್ಲ, ನಿನಗೆ ಬೀಳ್ಕೊಡ್ತೀನಿ, ಆರತಿ ಮಾಡ್ತೀನಿ ಅಂತ ಹೇಳಿ ಅಕ್ಷತೆ ಹಾಕಿ ಆರತಿ ಮಾಡಿ ಬೊಟ್ಟಿಟ್ಟು ಕಳಿಸಿದ್ಲು. ಅಣ್ಣನು ಧ್ವಜ ಹಿಡಿದು ಹೊರಟ. ನೇಮ್ ಮಾಡ್ದ, ತನ್ನ ತಂಗಿಯ ಆಶೀರ್ವಾದ ಪಡ್ಕೊಂಡು ಹೊರಟ. ತಂಗಿಯು ಕತೆಗಳಲ್ಲಿ ಬರುವ ರಾಜಕುಮಾರಿಯಂತೆ ಅಣ್ಣನನ್ನು ಕಳುಹಿಸಿ ನೋಡುತ್ತಾ ನಿಂತಳು. ಕತೆಗಳಲ್ಲಿ ರಾಜ್ಕುಮಾರ ಹೊರಡೋದನ್ನು ರಾಜ್ಕುಮಾರಿ ಹಾಗೆ ನೋಡ್ತಾ ನಿಂತಿರ್ತಾಳಲ್ಲ, ಆ ರೀತಿ ಕಥೆಯಲ್ಲಿ ಬರುವ ರೀತಿಯಲ್ಲಿ ಅವಳು ಹಾಗೆ ತನ್ನ ಅಣ್ಣನನ್ನು ನೋಡ್ತಾ ನಿಂತ್ಕೊಂಡ್ಳು. ಅಣ್ಣನು ಸ್ವಲ್ಪ ದೂರ ಹೋದ ನಂತರ ರಾಜನ ಸಿಪಾಯಿಗಳು ಆತನನ್ನು ತಡೆದರು. ಅಣ್ಣ ಆಗ ಹೋದಾಗ ಆ ರಾಜನ ಸೈನಿಕರು ಆ ಮೆರವಣಿಗೆ ಯಾರು ಹೋಗಬಾರ್ದು ಅಂತ ಕಾವಲಿದ್ರು. ಆಗ ಅವರೆಲ್ಲ ಬಂದು ಇವನನ್ನು, ನಿಲ್ಲು, ನೀನು ಹೋಗಬೇಡ, ಯಾಕೆ ನೀ ಹಠ ಮಾಡ್ತೀಯ, ರಾಜನ ಆದೇಶ ಐತಿ ಅಂತ ತಿಳ್ಕೊಂಡು ಅವನ್ನ ನಿಲ್ಲಿಸಿದರು. ಆತನು ನಿಲ್ಲದಿದ್ದಾಗ ಅವರು ಗುಂಡು ಹಾರಿಸಿದರು. ಆಗ ಅವನು ನಿಂತ್ಕೊಳ್ಳದೇ ಇದ್ದಾಗ ಆ ರಾಜನ ಸೈನಿಕರು ಈ ಹುಡುಗನ ಮೇಲೆ ಏನು ಮಾಡಿದ್ರು, ಗುಂಡು ಹಾರಿಸಿದರು. ನೀನು ಏನು ಹೇಳಿದ್ರು ಕೇಳ್ತಿಲ್ವಲ್ಲ, ಅನುಭವಿಸು ಅಂತ ಹೇಳಿ ಗುಂಡು ಹಾರಿಸಿದರು. ಆತನು ಕೆಳಗೆ ಬಿದ್ದರೂ ಆ ಧ್ವಜ ಕೆಳಗೆ ಬೀಳಲಿಲ್ಲ. ನೋಡ್ರಿ, ಅವನ ದೇಶದ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು. ಆ ಗುಂಡು ಹೊಡೆಸ್ಕೊಂಡ, ಮೈಗೆಲ್ಲ ರಕ್ತ ಆಯ್ತು, ನೆಲಕ್ಕೆ ಬಿದ್ದ. ಅವನು ನೆಲಕ್ಕೆ ಬಿದ್ದರೂ ಸಹ ಧ್ವಜವನ್ನು ಕೆಳಗೆ ಬಿಡಲಿಲ್ಲ. ಅವನು ಅಲ್ಲಿ ಯಾರೂ ಬರಲಿಲ್ಲ. ಅಯ್ಯೋ ಇವನು ಬಿದ್ದನಲ್ಲ, ಗುಂಡು ಹೊಡೆದ್ರು ಅಂತ ತಿಳ್ಕೊಂಡು ಅವನು ರಕ್ಷಣೆ ಮಾಡಲಿಕ್ಕೆ ಯಾರೂ ಬರಲಿಲ್ಲ. ಕೊನೆಗೆ ಆತನ ತಂಗಿಯು ಓಡಿ ಬಂದಳು. ದೂರದಲ್ಲಿ ತನ್ನ ಮನೆ ಮುಂದೆ ನೋಡ್ದ ನಿಂತ್ಕೊಂಡಿದ್ಲಲ್ಲ, ಆ ತಂಗಿ ಅಣ್ಣ ಬೀಳಟ್ಗೆ ಓಡೋಡಿ ಬಂದ್ಲು. ಅಣ್ಣನ ದೇಹ ರಕ್ತದಲ್ಲಿ ಮುಳುಗಿತ್ತು. ಆಗ ಅವನ ದೇಹ ಪೂರ್ತಿ ರಕ್ತಮಯವಾಗಿತ್ತು. ಗುಂಡು ಹೊಡೆದಾಗ ದೇಹದಲ್ಲೆಲ್ಲ ರಕ್ತ ಬಂದು ಸಂಪೂರ್ಣ ಅವನ ಮೈ ಬಣ್ಣನೇ ಆ ರಕ್ತದ ಬಣ್ಣ ಆಗಿತ್ತು. ಅವಳು ಅಣ್ಣ ಅಣ್ಣ ಎಂದು ಕೂಗುತ್ತಿದ್ದಳು. ಅಲ್ಲಿ ಬಂದು ಅಳುತ್ತಾ ರೋದಿಸ್ತಾ ತನ್ನ ಅಣ್ಣನನ್ನು ಕೂಗ್ತಾ ಕರಿತಾ ಇದ್ಲು. ಆದರೆ ಅವನಿಗೆ ಮೂರ್ಛೆ ಹೋಗಿತ್ತು. ಆದರೆ ನೋಡಿ, ಆ ಮೂರ್ಛೆ ಹೋದರೂ ಸಹ ತಂಗಿಯ ಕೂಗನ್ನು ಕೇಳಿ ಅಣ್ಣನು ಎಚ್ಚರವಾಗಿ ಆಕೆಗೆ ತನ್ನ ಕೈಯಲ್ಲಿದ್ದ ಧ್ವಜವನ್ನು ಕೊಟ್ಟನು. ಓ, ನನ್ನ ತಂಗಿ ಬಂದಿದ್ದಾಳೆ, ಅವಳೇ ಧ್ವನಿ ಅಂತ ತಿಳ್ಕೊಂಡು ಅವನು ಸ್ವಲ್ಪ ಮೈಯಲ್ಲಿ ಪ್ರಜ್ಞೆ ಬಂದ ನಂತರ ಆ ಧ್ವಜವನ್ನು ತನ್ನ ತಂಗಿಯ ಕೈಗೆ ಕೊಡ್ತಾನೆ. ತಗೋ ಇದನ್ನು, ಧ್ವಜನ ನಾನು ನೆಲಕ್ಕೆ ಬಿಟ್ಟಿಲ್ಲ, ದೇಶ ಧ್ವಜವನ್ನು ನೆಲಕ್ಕೆ ಬಿಟ್ಟು ಅಗೌರವ ತೋರಬಾರ್ದು, ತಗೋ ಅಂತೇಳಿ ತನ್ನ ತಂಗಿ ಕೈ ಕೊಡ್ತಾನೆ. ರಾಜನ ಸಿಪಾಯಿಗಳು ಹೊರಟು ಹೋದರು. ಇವನು ಬಿದ್ದ ಬಿಡು, ಇನ್ನೇನಾಗುತ್ತೆ, ತಗೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ಆ ಸಿಪಾಯಿಗಳೆಲ್ಲ ರಾಜನ ಹತ್ರ ಹೋದರು. ನಾವು ನಿಲ್ಲಿಸ್ಬಿಟ್ವಿ, ಯಾರು ಹೋಗಲಿಲ್ಲ, ಒಬ್ಬ ಬಂದ, ಅವನು ಸಾಯಿಸಿದ್ವಿ ಅಂತ ತಿಳ್ಕೊಂಡು ಅವರು ಹೋದರು. ಜನರು ಅಲ್ಲಿಗೆ ಬಂದು ಆತನ ಮೃತ ಶರೀರವನ್ನು ಎತ್ತಿಕೊಂಡರು. ಆ ಸೈನಿಕರು ಹೋದ ನಂತರ ಜನ ಎಲ್ಲ ಬಂದು ಅವನ ದೇಹವನ್ನು ಹೊತ್ಕೊಳ್ತಾರೆ. ಮುಂದೆ ತಂಗಿಯು ಧ್ವಜ ಹಿಡಿದು ನಡೆದಳು. ಅವರೆಲ್ಲ ಅಣ್ಣನ
ಮೃತ ಶರೀರ ಹೊತ್ಕೊಂಡಿದ್ರು. ಆಗ ಇವಳು ಏನು ಮಾಡಿದ್ಲು, ಮುಂದೆ ಆ ಧ್ವಜ ಹಿಡಿದು ಹೋಗ್ತಾ ಇದ್ಲು. ರಾಜನ ಆಜ್ಞೆಯಂತೆ ಮೆರವಣಿಗೆ ನಿಲ್ಲಬೇಕಾಗಿತ್ತು. ರಾಜ ಅಷ್ಟು ಕಟ್ಟುನಿಟ್ಟಾಗಿ ಮೆರವಣಿಗೆ ಹೋಗಬಾರ್ದು ನಿಷೇಧ ಮಾಡಿದ್ದ. ಆದರೆ ಜನಗಳೆಲ್ಲ ಇವ್ರ ಧೈರ್ಯ ನೋಡಿ ಅವರೂ ಸಹ ಮುಂದೆ ಬಂದರು. ಆಗ ಮೆರವಣಿಗೆ ನಿಲ್ಲಿಲ್ಲ. ಆದರೆ ಮೆರವಣಿಗೆ ನಿಲ್ಲಲಿಲ್ಲ. ಆ ಮೆರವಣಿಗೆ ಆ ರಾಜ ಏನೇ ಹೇಳಿದರೂ ಸಹ ನಿಲ್ಲಿಲ್ಲ. ಹಾಗೇ ಮುಂದೆ ಹೋಗ್ತಾ ಇತ್ತು. ರಾಜನ ಆದೇಶ ಉಲ್ಲಂಘನೆಯಾಗಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗೂ ಧ್ವಜವೂ ಹಾರಾಡಿತು. ದೇಶಧ್ವಜ ಗಾಳಿಯಲ್ಲಿ ಹಾರಾಡ್ತಾ ಇತ್ತು. ನಮ್ಮ ದೇಶದ ಧ್ವಜ ಗೌರವದಿಂದ ಹಾರಾಡಿತು. ರಾಷ್ಟ್ರಧ್ವಜ ಬಹಳ ಗೌರವದಿಂದ ಎಲ್ಲರಿಗೂ ಸಂತೋಷವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅದು ಹಾರಾಡ್ತಿತ್ತು. ಜನಗಳ ಮನಸ್ಸಿನಲ್ಲಿ ಭಕ್ತಿ ಭಾವ ಬೀಗ್ತಾ ಇತ್ತು ಅಂತ. ಆ ಬಾಲಕ ಅಥವಾ ಅಣ್ಣನು ಗುಲಾಬ ಸಿಂಹ ಆಗಿದ್ದು. ಆ ಹುಡುಗ ಯಾರು ಅಥವಾ ಹುಡುಗಿ ಅಣ್ಣ ಯಾರು? ಗುಲಾಬ ಸಿಂಹ. ಒಬ್ಬ ಧೈರ್ಯವಂತ ಅಥವಾ ದೇಶದ ಬಗ್ಗೆ ಪ್ರೀತಿ ಇರತಕ್ಕಂತಹ ದೇಶಾಭಿಮಾನಿಯಾಗಿದ್ದ. ಅವನು ತನ್ನ ದೇಶಭಕ್ತಿಯ ಹಾಗೂ ತ್ಯಾಗದ ಪರಿಮಳವನ್ನು ಬೀರಿ ಹೊರಟಿದ್ದನು. ಅಂತಹ ವ್ಯಕ್ತಿ ತನಗೆಷ್ಟು ದೇಶಭಕ್ತಿ ಇದೆ, ಆ ದೇಶಭಕ್ತಿಯ ನಾನು ಏನು ತ್ಯಾಗ ಮಾಡಿದೆ ಅಂತಕ್ಕಂಥ ಜನರ ಮನದಲ್ಲಿ ಉಳಿಯುವ ರೀತಿಯಲ್ಲಿ ಅವನು ಆ ಕೆಲಸವನ್ನು ಮಾಡಿದ್ದ. ಈ ರೀತಿ ದೇಶಾಭಿಮಾನಿ ಅಥವಾ ತನ್ನ ಧೈರ್ಯವನ್ನು ತುಂಬತಕ್ಕಂಥ ಜನಗಳ ಮನಸ್ಸಿನಲ್ಲಿ ಮೂಡಿಸ್ತಕ್ಕಂತಹ ರೀತಿಯಲ್ಲಿ ಈ ಗುಲಾಬ್ ಸಿಂಹ ಮೆರೆದಿದ್ದ. ಹೀಗೆ ನೀವುಗಳು ಸಹ ದೇಶದ ಬಗ್ಗೆ ಗೌರವ ಹೊಂದಿ ದೇಶಾಭಿಮಾನಿಯಾಗಿ ದೇಶದ ರಕ್ಷಣೆಗಾಗಿ ನೀವು ನಿಮ್ಮ ಮನಸ್ಸಿನಲ್ಲೂ ಸಹ ಇಂಥ ಭಾವನೆಗಳು ಬರಬೇಕು. ನೋಡಿ, ಆ ಸಣ್ಣ ಹುಡುಗ ಹೇಗೆ ಮಾಡಿದ್ದ, ಅಂತಹ ಕೆಚ್ಚದೆ ವೀರತನ ಶೂರತನ ನಮ್ಮಲ್ಲಿ ಬರಬೇಕು. ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಕ್ಕೆ ಸಿದ್ಧರಾಗಬೇಕು ಅಂತಕ್ಕಂಥ ಭಾವವನ್ನು ನಾವೆಲ್ಲರೂ ಹೊಂದಬೇಕು. ಅದೇ ಕೆಚ್ಚದೆಯಿಂದ ನಮ್ಮ ದೇಶದನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಿಮಗೆ ಅರ್ಥವಾಯಿತು ಅಂತೇಳಿ ನಾನು ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ये जिंदगी है कौम की तो कौम पे लुटाए जा, कदम कदम बढ़ाए जा, खुशी के गीत गाए जा। ये जिंदगी है कौम की तो कौम पे लुटाए जा। शेर हिंद आगे बढ़, वरने से फिर भी तू न डर, उड़ा के दुश्मनों का सर, तुझे वतन बढ़ाए जा। तू शेर हिंद आगे बढ़, वरने से फिर भी तू न डर,